ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಹೃದಯ ಸ್ವಪ್ನ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಭಾರತೀಯ ಅಡುಗೆ ಮನೆಯಲ್ಲಿ ಅನೇಕ ಹತ್ತಿರವಾಗಿರುವ ತೂಕ ಕಡಿಮೆ ಮಾಡುವುದರಿಂದ ಹಿಡಿದು ರಕ್ತದೊತ್ತಡ ನಿಯಂತ್ರಿಸುವ ಹಲವಾರು ಆರೋಗ್ಯ ಲಾಭಗಳನ್ನು ಒದಗಿಸುವ ತೊಂಡೆಕಾಯಿ ಬಗ್ಗೆ ತಿಳಿಯಲಿದ್ದೇವೆ. ಇದನ್ನು ಮನೆಯಲ್ಲಿಯೇ ಸುಲಭವಾಗಿ ಬೆಳೆಸಬಹುದು. ಹೇಗೆ? ಈಗ ನಾವು ಅದನ್ನು ತಿಳಿದುಕೊಳ್ಳೋಣ. ತೊಂಡೆಕಾಯಿಯ ಪರಿಚಯ ಮತ್ತು ಆರೋಗ್ಯ ಲಾಭಗಳು. ತೊಂಡೆಕಾಯಿ ಐವಿ ಗಾರ್ಡ್ ಒಂದು ಚಿನ್ನಿ ಹಸಿರು ತರಕಾರಿಯಾಗಿದ್ದು ಇದರಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರುತ್ತವೆ. ಇದರ ಪ್ರಮುಖ ಲಾಭಗಳು: ರಕ್ತದೊತ್ತಡ ನಿಯಂತ್ರಣ. ತೊಂಡೆಕಾಯಿಯಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿರುವುದರಿಂದ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ತೂಕ ಇಳಿಕೆ. ಕಡಿಮೆ ಕ್ಯಾಲೋರಿಗಳಿರುವುದರಿಂದ ತೂಕ ಇಳಿಸಲು ಪ್ರಯೋಜನಕಾರಿ. ಪಾಚಕ ಆರೋಗ್ಯ. ನಾರಿನ ಅಂಶ ಅಂದರೆ ಫೈಬರ್ ಹೆಚ್ಚಿನ ಪ್ರಮಾಣದಲ್ಲಿರುವುದರಿಂದ ಪಾಚಕ ಕ್ರಿಯೆಗೆ ಉತ್ತಮ. ಡಯಾಬಿಟಿಸ್ ನಿಯಂತ್ರಣ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವಿಟಮಿನ್ ಸಿ ಮತ್ತು ಆಂಟಿಆಕ್ಸಿಡೆಂಟ್ಸ್ ಶರೀರದ ರೋಗನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತದೆ. ತೊಂಡೆಕಾಯಿ ಹಣ್ಣನ್ನು ಮನೆಯಲ್ಲಿಯೇ ಬೆಳೆಸುವ ವಿಧಾನ. ಬೀಜ ಅಥವಾ ಕಡ್ಡಿಯಿಂದ ಬೆಳೆಸುವುದು. ತೊಂಡೆಕಾಯಿ ಬೆಳೆಯಲು ಬೀಜ ಅಥವಾ ಕಡ್ಡಿಗಳನ್ನು ಬಳಸಬಹುದು. ಆರೋಗ್ಯಕರ ತೊಂಡೆಕಾಯಿ ಹಣ್ಣಿನಿಂದ ಬೀಜಗಳನ್ನು ತೆಗೆದು 24 ಗಂಟೆಗಳ ಕಾಲ ಉಗುರು ಬೆಚ್ಚಲ ನೀರಿನಲ್ಲಿ ನೆನೆಸಿಡಿ. ಕಡ್ಡಿಯಿಂದ ಬೆಳೆಯಲು ಆರೋಗ್ಯಕರ ತೊಂಡೆಕಾಯಿ ತೋಟದ ಲತಾಯಿಂದ 6 ರಿಂದ 8 ಇಂಚು ಕತ್ತರಿಸಿ ನಾಟಬಹುದು. ನೆಡುವ ಮಣ್ಣು ಹೇಗಿರಬೇಕೆಂದರೆ ಸೂಕ್ತವಾದ ಮಣ್ಣು ಹಿತ್ತಲ ಮಣ್ಣು ಅಥವಾ ಮರಳು ಮಿಶ್ರಿತ ಮಣ್ಣು ಆಗಿರಬೇಕು. ಮಣ್ಣು ಚುರುಕಾಗಿ ನೀರು ಹೀರಿಕೊಳ್ಳುವಂತಿರಬೇಕು. ಪೋಷಕಾಂಶಗಳಿಗಾಗಿ ನಟ್ನೀವು ಅಥವಾ ಗೋಮೂತ್ರ ಗೊಬ್ಬರ ಬಳಸಿ. ಸಸ್ಯದ ಬೆಳವಣಿಗೆ. ತೊಂಡೆಕಾಯಿ ಹೆಗ್ಗಾಲು ಕ್ರೀಪರ್ ಪ್ಲ್ಯಾಂಟ್ ಆಗಿರುವುದರಿಂದ ಸರಿಯಾದ ಬೆಂಬಲ ಅಂದರೆ ಸಪೋರ್ಟ್ ಕೊಡಬೇಕು. ಗಿಡ 5 ರಿಂದ 6 ಅಡಿ ಎತ್ತರಕ್ಕೆ ಹಬ್ಬುವುದರಿಂದ ಜಾಲಿ ಅಥವಾ ಜೇನುಗೂಡು ಮಾದರಿಯ ಬೆಂಬಲ ಒದಗಿಸಬೇಕು. ಹಸಿರು ಚಿಗುರುಗಳು ಮೂಡಿದ ನಂತರ ನಿಯಮಿತವಾಗಿ ಎಳೆಯ ಕೊಂಬೆಗಳನ್ನು ಕತ್ತರಿಸುವುದು ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ನೀರಿನ ವ್ಯವಸ್ಥೆ. ತಣ್ಣನೆಯ ಹಾಗೂ ತೇವಾಂಶ ಪ್ರದೇಶದಲ್ಲಿ ಉತ್ತಮ ಬೆಳೆಯುತ್ತದೆ. ಮಣ್ಣನ್ನು ಸದಾ ಒದ್ದೆಯಾಗಿ ಇಡುವುದು, ಆದರೆ ನೀರಿನ ಹೊತ್ತಿಗೆಗಳಾಗದಂತೆ ನೋಡಿಕೊಳ್ಳಿ. ಬೇಸಿಗೆಯಲ್ಲಿ ವಾರಕ್ಕೊಮ್ಮೆ ಹೆಚ್ಚು ನೀರು ಹಾಕುವುದು ಒಳ್ಳೆಯದು. ನಿರ್ವಹಣೆ ಮತ್ತು ತೊಡಕುಗಳು. ಕೀಟಗಳು ಮತ್ತು ರೋಗಗಳಿಂದ ರಕ್ಷಿಸಲು ನೈಸರ್ಗಿಕ ಕೀಟನಾಶಕ ನೀಮ್ ಆಯಿಲ್ ಸ್ಪ್ರೇ ಬಳಸಿ. ಬೆಳೆ ಚೆನ್ನಾಗಿ ಹರಡುವಂತೆ ಹೊಸ ಕೊಂಬೆಗಳನ್ನು ಬೆಂಬಲಕ್ಕೆ ಕಟ್ಟುವುದು. 3 ರಿಂದ 4 ತಿಂಗಳ ನಂತರ ಮೊದಲ ಕೊಯ್ಲು ಮಾಡಲು ಸಾಧ್ಯ. ತೊಂಡೆಕಾಯಿ ಹಣ್ಣಿನ ಹಾರ್ವೆಸ್ಟ್. ತೋಟದಲ್ಲಿ ಬೆಳೆದ ತೊಂಡೆಕಾಯಿಯನ್ನು 40 ರಿಂದ 50 ದಿನಗಳ ನಂತರ ಕೊಯ್ಲು ಮಾಡಬಹುದು. ನಾಶವಾಗದಂತೆ ಮೃದು ಹಾಗೂ ಹಸಿರು ಹಣ್ಣನ್ನು ಆಯ್ಕೆ ಮಾಡಿ. ತಣ್ಣನೆಯ ಸ್ಥಳದಲ್ಲಿ ಉಳಿಸಿ. ಅಧಿಕ ಕಾಲ ಹೊಸತಾಗಿ ಇರಿಸಬಹುದು. ತೊಂಡೆಕಾಯಿ ಆರೋಗ್ಯಕ್ಕೆ ತುಂಬ ಹಿತಕರ ಹಾಗೂ ಸುಲಭವಾಗಿ ಬೆಳೆಯಬಹುದಾದ ಗಿಡ. ಇದು ನಿಮ್ಮ ಮನೆಯ ತೋಟಕ್ಕೆ ಹೊಸ ತಾಜಾತನ ನೀಡಬಹುದು ಮತ್ತು ಸೊಂಟ ಸಣ್ಣಗಾಗುವ ಗುಟ್ಟು ಆಗಬಹುದು. ನೀವು ಇದನ್ನು ಬೆಳೆಸಲು ಪ್ರಯತ್ನಿಸುತ್ತೀರಾ? ಕಮೆಂಟ್ ಮಾಡಿ ನಿಮ್ಮ ಅನುಭವ ಹಂಚಿಕೊಳ್ಳಿ. ನಮಸ್ಕಾರ. ಹೃದಯ ಸ್ವಪ್ನ ಕಾರ್ನರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ತರೋಣ. ಧನ್ಯವಾದಗಳು.